ಪ್ರಶ್ನೆ ಸೂಚಿಸುವ ಪದಗಳು, ಪ್ರಶ್ನೆ ಪದಗಳು, ಕ್ವೆಶ್ಚನ್ ವರ್ಡ್ಸ್. ಸೊ ಯಾವ್ದ್ಯಾವ್ದು ಕ್ವೆಶ್ಚನ್ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ? ಹೂ, ವೇರ್, when, why, what, ಕೊನೆಗೆ which. ಹೂ ಅಂದ್ರೆ ಯಾರು, who is the president of India. ಇಲ್ಲಿ ನಾವು ರಾಷ್ಟ್ರಪತಿ ಯಾರು ಅಂತ ಕೇಳ್ತಾ ಇದೀವಿ, ಹೂ. ಸೊ ದಿಸ್ ಇಸ್ ಅ ಕ್ವೆಶ್ಚನ್ ವರ್ಡ್. ವೇರ್ ಅಂದ್ರೆ ಎಲ್ಲಿ, ವೇರ್ ಇಸ್ ದ ಪಾರ್ಟಿ. ಪಾರ್ಟಿ ಅಂದ್ರೆ ಏನು? ಈಗ ಹುಟ್ಟಿದಬ್ಬಕ್ಕೆ ಇದಕ್ಕೆಲ್ಲ ಸಮಾರಂಭ ಮಾಡಿದಾಗ ನಾವು ಅದನ್ನ ಪಾರ್ಟಿ ಅಂತ ಕರಿತೀವಿ. ಸೊ ವೇರ್ ಎಲ್ಲಿದೆ, ಸಮಾರಂಭ ಎಲ್ಲಿದೆ ಅನ್ನೋದಕ್ಕೆ ವೇರ್, ಎಲ್ಲಿ. ಸೊ ವೇರ್ ಇಸ್ ದ ಕ್ವೆಶ್ಚನ್ ವರ್ಡ್. ವೆನ್ ಅಂದ್ರೆ ಯಾವಾಗ, ವೆನ್ ಈಸ್ ಯೋರ್ ಎಕ್ಸಾಮ್, ನಿನ್ನ ಪರೀಕ್ಷೆ ಯಾವಾಗ. ಸೊ ವೆನ್ ಅನ್ನೋದು ಪ್ರಶ್ನೆ ಪದ. ವೈ, ವೈ ಆರ್ ಯು ಲಾಫಿಂಗ್, ವೈ ಅಂದ್ರೆ ಏನಕ್ಕೆ. ಸಾರಿ, ವೈ ಆರ್ ಯು ಲಾಫಿಂಗ್ ಅಂದ್ರೆ ಏನಕ್ಕೆ ನಗ್ತಾ ಇದೆಯಾ. ಸೊ ಯಾಕೆ ಅನ್ನುವುದಕ್ಕೆ ನಾವು ವೈ, ಇಟ್ಸ್ ಅ ಕ್ವೆಶ್ಚನ್ ಫೋರ್. ವಾಟ್ ಅಂದ್ರೆ ಯಾವುದು, ಏನು ಅಥವಾ ಯಾವುದು. ವಾಟ್ ಅಂದ್ರೆ ಏನು, ಯಾವುದು ಅಂದ್ರೆ ವಿಚ್. ಈ ವಾಟ್ ಅಂದ್ರೆ ಏನು. ವಾಟ್ ಇಸ್ ಯೋರ್ ನೇಮ್, ನಿನ್ ಹೆಸರು ಏನು. ವಾಟ್ ಅಂದ್ರೆ ಏನು. ಸೊ ದಿಸ್ ಇಸ್ ಅನದರ್ ಕ್ವೆಶ್ಚನ್ ವರ್ಡ್. ವಿಚ್ ಅಂದ್ರೆ ಯಾವುದು. ವಿಚ್ ಇಸ್ ಯೋರ್ ಶೂಸ್, ಶೂ, ವಿಚ್ ಇಸ್ ಯೋರ್ ಶೂ, ಯಾವುದು ಇದ್ರಲ್ಲಿ ನಿನ್ ಶೂ ಯಾವುದು, ನಿನ್ನ ಚಪ್ಪಲಿ ಯಾವುದು ಅಂತ ಕೇಳಿದಾಗ ವಿಚ್ ಅನ್ನುವುದು ಕ್ವೆಶ್ಚನ್ ವರ್ಡ್. ಸೊ ಇವಾಗ ಯಾವುದು ಕ್ವೆಶ್ಚನ್ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಇರೋದು? ಹೂ, ವೇರ್, ವೆನ್, ವೈ, ವಾಟ್, ವಿಚ್. ಇವಾಗ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿದಾಗ ನಾವು ಏನ್ ಹೇಳ್ತೀವಿ? ಪ್ರಣಬ್ ಮುಖರ್ಜಿ. ಯಾರು ಅಂದಾಗ ಅದು ಒಂದು ವ್ಯಕ್ತಿ, ಅದಕ್ಕೆ ಹೆಸರು ಒಂದು ವ್ಯಕ್ತಿ ಅಲ್ವಾ. ಹೂ ಅಂತ ಪ್ರಶ್ನೆ ಹಾಕಿದ್ರೆ ಪರ್ಸನ್ ಅಂದ್ರೆ ಅದಕ್ಕೆ ನಮಗ್ ಸಿಗುವ ಉತ್ತರ ಯಾವುದು? ಒಬ್ಬ ವ್ಯಕ್ತಿ. ಯಾರು ಅಂತ ಕೇಳಿದಾಗ ನಿಮ್ಮಮ್ಮ ಯಾರು, ರಾಷ್ಟ್ರಪತಿ ಯಾರು, ನಿಮ್ಮ ಟೀಚರ್ ಯಾರು ಅಂತ ಕೇಳಿದಾಗ ಒಂದು ವ್ಯಕ್ತಿಯ ಹೆಸರು ಬರುತ್ತಲ್ವಾ, ಅದಕ್ಕೆ ಆನ್ಸರ್ ಬರೋದು ವ್ಯಕ್ತಿ. ವೇರ್ ಅಂತ ಕೇಳಿದಾಗ ಪೊಸಿಷನ್ ಆರ್ ಪ್ಲೇಸ್. ಸೊ ನೀನ್ ಎಲ್ಲಿದೀಯಾ ಅಂತ ಕೇಳಿದಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಅಥವಾ ಪೊಸಿಷನ್ ಅಂದ್ರೆ ನಾನು ಕೆಳಗಿದ್ದೀನಿ ಅಥವಾ ಮೇಲಿದ್ದೀನಿ ಅಂತ ನಾವಿರುವ ಸ್ಥಳವನ್ನು ಸೂಚಿಸುವಂತ ಉತ್ತರ ಸಿಗುತ್ತೆ ವೇರ್ ಅಂತ ಪ್ರಶ್ನೆ ಹಾಕ್ದಾಗ. ವೆನ್, ವೆನ್ ಅಂತ ಕೇಳಿದಾಗ ಟೈಮ್, ಒಕೇಶನ್, ಮೊಮೆಂಟ್. ಟೈಮ್ ಅಂದ್ರೆ ಏನು, ಎಲ್ಲಿ, ಯಾವಾಗ. ಯಾವಾಗ ನೀನು ಊಟ ಮಾಡಿದ್ಯಾ ಅಂತ ಕೇಳಿದಾಗ 8:30 ಅಂತ ಹೇಳಿದಾಗ ನಾವು ಟೈಮ್ ಹೇಳ್ತೀವಿ. ಒಕೇಶನ್, ವೆನ್ ವಾಸ್ ದಿಸ್ ಫೋಟೋ ಟೇಕನ್, ಯಾವಾಗ ಈ ಫೋಟೋ ಯಾವಾಗ ತಗೊಂಡಿದ್ರು ಅಂದ್ರೆ ನಮ್ಮ ಚಿಕ್ಕಪ್ಪನ ಮದ್ವೆಯಲ್ಲಿ. ಒಕೇಶನ್ ಅಂದ್ರೆ ನಡೆದ ಘಟನೆ, ಅದಕ್ಕೂ ಉತ್ತರ ಸಿಗುತ್ತೆ.
ಸೊ ವೆನ್ ಅನ್ನೋದಕ್ಕೆ ಈ ಉತ್ತರಗಳು ಸಿಗುತ್ತೆ ನಿಮ್ಗೆ. ವೈ ಅಂದ್ರೆ ಯಾಕೆ, ರೀಸನ್, ರೀಸನ್ ಅಂದ್ರೆ ಕಾರಣ. ಯಾಕೆ ನೀನ್ ನಗ್ತಾ ಇದೀಯಾ ಅಂದಾಗ ನಿಂಗೆ ಕಾರಣ ಸಿಗುತ್ತೆ, ಉತ್ತರ ಅಲ್ವಾ. ಕಾರಣ ತಿಳ್ಕೊಳ್ಳೋದಕ್ಕೋಸ್ಕರ ನಾವ್ ಯಾಕೆ ಅಂತ ಕೇಳ್ತೀವಿ. ಎಕ್ಸ್ಪ್ಲನೇಷನ್, ಈಗ ಯಾವ್ದಾದ್ರು ಒಂದು ಪರಿಸ್ಥಿತಿನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾಕೆ ನೀನ್ ಇವತ್ ಲೇಟ್ ಆಗಿ ಬಂದೆ ಅಂತ ಕೇಳಿದಾಗ ಅಮ್ಮ, ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ, ನಾವ್ ಅದನ್ನ ಪರಿಸ್ಥಿತಿನ ಹೇಳ್ಬೇಕು. ಸೊ ಅವಾಗ ನಮ್ಗೆ ಆ ವೈ ಅನ್ನೋದಕ್ಕೆ ನಮ್ಗೆ ಉತ್ತರ ಬೇಕು ಅಥವಾ ನಮ್ಗೆ ಕಾರಣ ಬೇಕು ಅಂದಾಗ ನಾವು ವೈ ಅಂತ ಕೇಳ್ತೀವಿ. ವಾಟ್, ವಾಟ್ ಅಂತ ಪ್ರಶ್ನೆ ಹಾಕಿದಾಗ ಸ್ಪೆಸಿಫಿಕ್ ಥಿಂಗ್ ಅಂದ್ರೆ ಯಾವ್ದಾದ್ರು ಒಂದು ವಸ್ತು. ಏನ್ ಬೇಕು ನಿಂಗೆ, ವಾಟ್ ಅಂದ್ರೆ ಏನು, ಏನ್ ಬೇಕು ನಿಂಗೆ ಅಂತ ಅಮ್ಮ ಕೇಳಿದಾಗ ನನಗೆ ಮಾವಿನ ಹಣ್ಣು ಬೇಕು ಅಥವಾ ನನಗೆ ಹೊಸ ಬಟ್ಟೆ ಬೇಕು ಅಂತ ಒಂದು ಖಂಡಿತವಾಗಿ ನಮ್ಗೆ ಗೊತ್ತಿರುವಂತ ವಸ್ತುನ ನಾವು ಆ ಏನು ಅನ್ನೋದಕ್ಕೆ ಉತ್ತರ ಕೊಡ್ತೀವಿ. ಆಬ್ಜೆಕ್ಟ್, ವಸ್ತು ಅಥವಾ ನಮ್ಗೆ ಬೇಕಾಗಿರುವುದನ್ನು ನಾವು ಹೇಳ್ತೀವಿ ವಾಟ್ ಅಂತ ಕೇಳಿದಾಗ. ವಿಚ್, ಯಾವುದು. ಚಾಯ್ಸ್, ಇವಾಗ ಯಾವ್ದು, ಏನಪ್ಪಾ ಇದ್ ಬೇಕಾ ಅದ್ ಬೇಕಾ ಅಂದಾಗ ವಿಚ್ ಡ್ರೆಸ್ ಡು ಯು ವಾಂಟ್, ದ ರೆಡ್ ಒನ್ ಆರ್ ದ ವೈಟ್ ಒನ್ ಅಂತ ಕೇಳ್ತೀವಿ. ಅವಾಗ ಚಾಯ್ಸ್, ಅವಾಗ ಅದಕ್ಕೆ ನಮ್ಗೆ ಉತ್ತರ ಸಿಗುತ್ತೆ ಚಾಯ್ಸ್, ವಿಚ್ ಅಂತ ಕೇಳಿದಾಗ. ಎರಡರಲ್ಲಿ ಒಂದು ನಾವು ಇದ್ ಬೇಕಾ ಅದ್ ಬೇಕಾ ಅಥವಾ ಐಸ್ ಕ್ರೀಮ್ ಬೇಕಾ ಅಥವಾ ಚಾಕ್ಲೇಟ್ ಬೇಕಾ ಅಂತ ಆಲ್ಟರ್ನೇಟಿವ್ ಎರಡರಲ್ಲಿ ಒಂದು ನಿಂಗೆ ಯಾವ್ದು ಬೇಕು ಅಂತ ಕೇಳ್ಬೇಕು ಅಂದಾಗ ನಾವು ವಿಚ್ ಅನ್ನುವ ಪದ ಯೂಸ್ ಮಾಡ್ತೀವಿ. ಹೌ, ಹೌ ಅಂದ್ರೆ ಹೇಗೆ. ಹೌ ಆರ್ ಯು, ನೀ ಹೇಗಿದ್ದೀರಾ. ಸೊ ವೇ, ಮ್ಯಾನರ್. ಫಾರ್ಮ್, ಮ್ಯಾನರ್ ಅಂದ್ರೆ ಈಗ ಹೇಗೆ, ನಾನು ಈ ಊರಿಗೆ ಹೇಗೆ ಹೋಗೋದು ಅಂತ ಹೇಳಿದಾಗ